ಯುವನಿಧಿ ಯೋಜನೆಯ ಮಾರ್ಚ್ ತಿಂಗಳಿನ ಹಣ ಯಾವಾಗ ಬರುತ್ತೆ, ಯಾಕೆ ಇದುವರೆಗೂ ಸಹ ಬಿಡುಗಡೆ ಮಾಡಿಲ್ಲ, ಹಾಗೆ ಈ ಹಿಂದಿನ 2 ತಿಂಗಳಿನ ಹಣವನ್ನು ನೋಡ್ಕೊಂಡ್ರೆ ನಮಗೆ ಈಗಾಗಲೇ ಯುವನಿಧಿ ಯೋಜನೆಯ ಹಣ ಬರಬೇಕಿತ್ತು. ಆದರೆ ಇದುವರೆಗೂ ಸಹ ಹಣ ವರ್ಗಾವಣೆ ಮಾಡಿಲ್ಲ. ಹಾಗಾದರೆ ಇದಕ್ಕೆ ಕಾರಣ ಏನು, ಯಾವಾಗ ಹಣವನ್ನು ಬಿಡುಗಡೆ ಮಾಡ್ತಾರಾ ಅಥವಾ ಇಲ್ವಾ, ಈಗ ಎಲೆಕ್ಷನ್ ಇರೋದ್ರಿಂದ ಹಣವನ್ನು ಬಿಡುಗಡೆ ಮಾಡೋದಿಲ್ವಾ, ಈ ಎಲ್ಲ ಡೌಟ್ಸ್ಗಳಿಗೂ ನಾನು ಈ ವಿಡಿಯೋ ಮೂಲಕ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ತೀನಿ. ಹಾಗೆ ಈ ಒಂದು ಯುವನಿಧಿ ಯೋಜನೆಯ ಮಾರ್ಚ್ ತಿಂಗಳಿನ ಹಣ ಯಾರಿಗೆ ಬರುತ್ತೆ, ಯಾರಿಗೆ ಬರಲ್ಲ ಅನ್ನೋ ಇನ್ಫಾರ್ಮೇಷನ್ ಅನ್ನು ತಿಳಿಸ್ತೀನಿ. ಹಾಗೆ ಇದುವರೆಗೂ ಇನ್ನು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಈ ವಿಡಿಯೋನ ಆದಷ್ಟು ಬೇರೆಯವರಿಗೂ ಸಹ ಶೇರ್ ಮಾಡಿ. ಇನ್ನು ಯಾರೆಲ್ಲ ಸೆಲ್ಫ್ ಡೆಕ್ಲರೇಷನ್ ಫಾರ್ಮ್ ಅನ್ನು ಸಬ್ಮಿಟ್ ಮಾಡಿಲ್ವಾ, ನೀವು ಇದೇ ಏಪ್ರಿಲ್ ತಿಂಗಳ 25ನೇ ತಾರೀಕಿನ ಒಳಗಡೆನೆ ಸಬ್ಮಿಟ್ ಮಾಡಿದ್ರೆ ಮಾತ್ರ ನಿಮಗೆ ಈ ಒಂದು ಏಪ್ರಿಲ್ ತಿಂಗಳಿನ ಹಣ ನೆಕ್ಸ್ಟ್ ಮಂತಲ್ಲಿ ಜಮಾ ಆಗುತ್ತೆ, ಇಲ್ಲ ಅಂದರೆ ಜಮಾ ಆಗೋದಿಲ್ಲ. ಹಾಗಾಗಿ ಪ್ರತಿಯೊಬ್ಬರು ಸಹ ಈಗ ನೀವು ಸೆಲ್ಫ್ ಡೆಕ್ಲರೇಷನ್ ಫಾರ್ಮನ್ನು ಸಬ್ಮಿಟ್ ಮಾಡಲೇಬೇಕು. ಹಾಗೆ ಈಗ ನೆಕ್ಸ್ಟು ಹಣ ಯಾವಾಗ ಬರುತ್ತೆ, ಈಗ ಮಾರ್ಚ್ ತಿಂಗಳಿನ ಹಣ ಬಂದಿಲ್ಲ, ಜನವರಿ ಹಣ ಬಂದಿಲ್ಲ, ಈಗ ಫೆಬ್ರವರಿ ಹಣ ಬಂದಿಲ್ಲ ಅನ್ನೋರಿಗೆ ಹಣ ಯಾವಾಗ ಬಿಡುಗಡೆ ಮಾಡ್ತಾ ಇದ್ದಾರೆ ಅನ್ನೋ ಇನ್ಫಾರ್ಮೇಷನನ್ನು ನಾವು ನೋಡೋದಾದರೆ, ಇದೇ ಏಪ್ರಿಲ್ ತಿಂಗಳ 15ನೇ ತಾರೀಕಿನ ಒಳಗಡೆನೆ ನಮಗೆ ಮಾರ್ಚ್ ತಿಂಗಳಿನ ಯುವನಿಧಿ ಯೋಜನೆಯ ಹಣವನ್ನು ಸರ್ಕಾರ ವರ್ಗಾವಣೆ ಮಾಡುತ್ತೆ. ಹಾಗಾಗಿ ನೀವು ಇನ್ನೊಂದು ಸ್ವಲ್ಪ ದಿನ ವೇಟ್ ಮಾಡಿದ್ರೆ ನಿಮಗೂ ಸಹ ಹಣ ಬರುತ್ತೆ. ಹಾಗೆ ಇದುವರೆಗೂ ಇನ್ನು ಯಾರಿಗೂ ಸಹ ಮಾರ್ಚ್ ತಿಂಗಳಿನ ಯುವನಿಧಿ ಯೋಜನೆಯ ಹಣವನ್ನು ಸರ್ಕಾರ ಬಿಡುಗಡೆ ಮಾಡಿಲ್ಲ. ಈಗ ಬೇರೆಯವರಿಗೆ ಬಂದಿದೆ, ನಮ್ಗೆ ಯಾಕೆ ಬಂದಿಲ್ಲ ಅನ್ನೋರು ಸ್ವಲ್ಪ ಜನ ಇರ್ತಾರೆ. ಹಾಗಾಗಿ ಇನ್ನು ಯಾರಿಗೂ ಸಹ ಇಲ್ಲಿ ಸರ್ಕಾರ ಬಿಡುಗಡೆನೇ ಮಾಡಿಲ್ಲ ಈ ಒಂದು ಮಾರ್ಚ್ ತಿಂಗಳಿನ ಹಣವನ್ನು. ಈಗ 15ನೇ ತಾರೀಕಿನವರೆಗೂ ಸಹ ಟೈಮ್ ಕೊಟ್ಟಿದ್ದಾರೆ. ಈ 15ನೇ ತಾರೀಕಿನ ಒಳಗಡೆ ಸರ್ಕಾರದವರು ಹಣವನ್ನು ಬಿಡುಗಡೆ ಮಾಡ್ತಾರೆ. ನೆಕ್ಸ್ಟ್ ಇನ್ನು ಪೆಂಡಿಂಗ್ ಅಮೌಂಟ್ ಬಂದಿರಲ್ಲ ನೋಡಿ, ಕೆಲವ್ರಿಗೆ ಜನವರಿ ತಿಂಗಳಿಂದ ಬಂದಿರಲ್ಲ, ಫೆಬ್ರವರಿ ತಿಂಗಳಿಂದ ಬಂದಿರಲ್ಲ, ಅಂಥವರಿಗೆ ಈ ಒಂದು ಮಾರ್ಚ್ ತಿಂಗಳಲ್ಲೇ 2 ತಿಂಗಳ ಹಣವನ್ನು ಸೇರಿಸಿ ಇಲ್ಲಿ ಸರ್ಕಾರದವರು ಜಮಾ ಮಾಡ್ತೀವಿ ಅಂತ ಅಪ್ಡೇಟನ್ನು ಕೊಟ್ಟಿದ್ದಾರೆ. ಹಾಗೆ ಇದ್ರ ಜೊತೆಗೆ ನಿಮಗೆ ಇನ್ನೂ 180 ಡೇಸ್ ಕಂಪ್ಲೀಟ್ ಆಗಿರಲಿಲ್ಲ ಅನ್ನೋರು ಈಗ ಕಂಪ್ಲೀಟ್ ಆಗಿದ್ರೆ ಅಂಥವರಿಗೂ ಸಹ ನಿಮಗೆ ಮಾರ್ಚ್ ತಿಂಗಳಿನ ಹಣವನ್ನು ಏಪ್ರಿಲ್ ತಿಂಗಳಲ್ಲಿ ನಿಮ್ಮ ಖಾತೆಗಳಿಗೆ ವರ್ಗಾವಣೆ ಮಾಡ್ತಾರೆ. ನೆಕ್ಸ್ಟ್ ನಿಮಗೆ ಒಂದು ಕಂತಿನ ಹಣನೂ ಬಂದಿಲ್ಲ ಅಂತ ಅಂದರೆ ನೀವು ಅಪ್ಲಿಕೇಶನ್ ಸ್ಟೇಟಸನ್ನು ಚೆಕ್ ಮಾಡಿ, ಅಲ್ಲಿ ನಿಮಗೆ ಏನು ಪ್ರಾಬ್ಲಮ್ ಆಗಿದೆ, ಯಾಕೆ ಹಣ ಬರ್ತಾ ಇಲ್ಲ ಎಲ್ಲ ಡೀಟೇಲ್ಸು ಸಹ ತೋರಿಸುತ್ತೆ. ಹಾಗೆ ಇದ್ರ ಜೊತೆಗೆ ನೀವು ಅಪ್ಲಿಕೇಶನ್ ಸ್ಟೇಟಸನ್ನು ಚೆಕ್ ಮಾಡಬೇಕಾದ್ರೆ ನೀವೇನಾದರೂ ಯುವನಿಧಿ ಸೆಲ್ಫ್ ಡೆಕ್ಲರೇಷನ್ ರೆಫರೆನ್ಸ್ ನಂಬರನ್ನು ಕೊಟ್ಟು ಸ್ಟೇಟಸನ್ನು ಚೆಕ್ ಮಾಡಿದ್ರೆ ಅಲ್ಲಿ ನಿಮಗೆ ನೋ ಡಾಟಾ ಅಂತ ಬರ್ತಾ ಇರುತ್ತೆ. ಅದಕ್ಕಾಗಿ ನೀವು ಫಸ್ಟಿಗೆ ಅಪ್ಲೈ ಮಾಡಬೇಕಾದ್ರೆ ಬಂದಿರುತ್ತೆ ನೋಡಿ ರೆಫರೆನ್ಸ್ ನಂಬರು, ಯುವನಿಧಿ ರೆಫರೆನ್ಸ್ ನಂಬರ್ ಅಂತ ಇರುತ್ತೆ. ಆ ಒಂದು ರೆಫರೆನ್ಸ್ ನಂಬರನ್ನು ಹಾಕಿ ನೀವು ಸ್ಟೇಟಸನ್ನು ಚೆಕ್ ಮಾಡಿದ್ರೆ ನಿಮಗೆ ಸ್ಟೇಟಸ್ಸು ಕರೆಕ್ಟಾಗಿ ಶೋ ಆಗುತ್ತೆ. ಏನು ಪ್ರಾಬ್ಲಮ್ ಆಗಿದೆ ಅಥವಾ ಎಷ್ಟು ದಿನದಲ್ಲಿ ಅಮೌಂಟ್ ಬರುತ್ತೆ ನಿಮಗೆ ಅನ್ನೋ ಎಲ್ಲ ಡೀಟೇಲ್ಸು ಸಹ ತೋರಿಸುತ್ತೆ. ನೆಕ್ಸ್ಟು ನಿಮಗೆ ಸ್ಟೇಟಸಲ್ಲಿ ಡೊಮಿಸೈಲ್ ವೆರಿಫಿಕೇಷನ್ ಅಂತ ಏನಾದರೂ ಬಂದರೆ ನೀವು ಸ್ವಲ್ಪ ದಿನ ವೆಯ್ಟ್ ಮಾಡಬೇಕಾಗಿರುತ್ತೆ. ಅದು ಪ್ರೋಸೆಸ್ಸಲ್ಲಿ ಇರುತ್ತೆ. ಹಾಗಾಗಿ ನಿಮಗೆ ಆ ಥರ ಬರ್ತಾ ಇರುತ್ತೆ. ಆ ಪ್ರೋಸೆಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ನಿಮಗೆ ಆಟೋಮೆಟಿಕ್ಕಾಗಿ ಅಮೌಂಟ್ ಬರುತ್ತೆ. ಈ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿದ್ರೆ ತಪ್ಪದೇ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಈ ವಿಡಿಯೋನ ಆದಷ್ಟು ಬೇರೆಯವ್ರಿಗೂ ಸಹ ಶೇರ್ ಮಾಡಿ. ಇದೇ ರೀತಿಯ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಆಲ್ ಅನ್ನೋ ಆಪ್ಷನನ್ನು ಸೆಲೆಕ್ಟ್ ಮಾಡಿ. ಇದರಿಂದ ನಾನು ಹಾಕುವಂಥ ಪ್ರತಿಯೊಂದು ಅಪ್ಡೇಟ್ಸು ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ.